Hello students, welcome to Mokshika Academy. So, ಈ ಒಂದು ವಿಡಿಯೋದಲ್ಲಿ ಮೈಸೂರು, ಮಂಡ್ಯ, ಹಾಸನ್, ಚಾಮರಾಜನಗರದಲ್ಲಿ ಬರ್ತಕ್ಕಂಥ ಕಾಲೇಜುಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಅಂಡ್ ದಿಸ್ ಇಸ್ ಬೇಸ್ಡ್ ಆನ್ ದಿ ಪ್ರೀವಿಯಸ್ ಇಯರ್ ಕಟ್ ಆಫ್. ಅಂದ್ರೆ ಎವ್ರಿ ಇಯರ್ ಏನಾಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಒಂದೊಂದು ಕಾಲೇಜ್ಗೆ ಪ್ರಿಫರೆನ್ಸ್ ಅನ್ನ ಚೇಂಜ್ ಮಾಡ್ತಿರ್ತಾರೆ. ಇಲ್ಲಿ ನಾನು ಬೆಸ್ಟ್ ಕಾಲೇಜ್ ಅಂತ ಹೇಳೋದಕ್ಕಿಂತ ನಾನು ಏನಂತ ಹೇಳ್ತೀನಿ ಅಂತ ಹೇಳಿದ್ರೆ ಸ್ಟೂಡೆಂಟ್ಗಳು ಯಾವ ಕಾಲೇಜನ್ನ ಮೊದಲನೇ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಬೇಸ್ಡ್ ಆನ್ ದಿ GM ಅಂದ್ರೆ ಜನರಲ್ ಮೆರಿಟ್ ಕಟ್ ಆಫ್ ಬಗ್ಗೆ ನಾನು ಈಗ ಮಾಹಿತಿ ಕೊಡಕ್ಕೆ ಬಂದಿದ್ದೀನಿ. ಅದ್ರ ಬೇಸ್ ಮೇಲೆ ನಾನು ಯಾವುದು ಕಾಲೇಜು ಟಾಪ್ ಅಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ಬಂದಿದ್ದೀನಿ. ಓಕೆ, ಸೊ ಲೆಟ್ ಅಸ್ ಬಿಗನ್ ವಿತ್ ಮೈಸೂರು ಕಾಲೇಜಸ್. ಮೈಸೂರು ಕಾಲೇಜಸ್ ಇಲ್ಲಿ ನೋಡೋದಾದ್ರೆ ಮೊದಲನೇ ಕಾಲೇಜು ಸ್ಟೂಡೆಂಟ್ ಪ್ರಿಫರೆನ್ಸ್ ಯಾವ್ದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ JC ಕಾಲೇಜ್. ಸೊ ಏನ್ ನೀವು JC ಕಾಲೇಜ್ ಅಂತ ಹೇಳ್ತೀರಾ, ಸೊ ಆ ಕಾಲೇಜ್ಗೆ ಕೊಟ್ಟಿದ್ದಾರೆ. ಸೊ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಜನರಲ್ ಮೆರಿಟ್ ಕಟ್ ಆಫ್ ನ ನೋಡೋದಾದ್ರೆ ನೀವು 2528 ಇದೆ. ಓಕೆ, ಈ ಕಟ್ ಆಫ್ ಬಗ್ಗೆ ನಾನು ಆಮೇಲೆ ಮಾಹಿತಿ ಕೊಡ್ತೀನಿ ನಿಮ್ಗೆ, ಏನು ಇದು ಕಟ್ ಆಫ್ ಎಕ್ಸಾಕ್ಟ್ಲಿ ಅಂತ, ಹಾಗೂ ಈ ಕ್ಯಾಟಗರಿ ಬಗ್ಗೆನೂ ನಾನು ಮಾಹಿತಿ ಕೊಡ್ತೀನಿ. ಬಟ್ ಈಗ ಸದ್ಯಕ್ಕೆ ನಾವೇನ್ ಮಾಡೋಣ, ಯಾವ ಕಾಲೇಜ್ಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಟ್ಟಿದ್ದೇನೆ ನೋಡ್ತಾ ಬರೋಣ. ಓಕೆ, ಸೊ ಮೊದಲನೇ ಪ್ರಿಫರೆನ್ಸ್ ಯಾವ್ದಕ್ಕೆ ಜಾಸ್ತಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ JC ಕಾಲೇಜ್. ಅಂದ್ರೆ ಇಲ್ಲಿ 2528 ಅಂದ್ರೆ ಕಟ್ ಆಫ್ ಅಂದ್ರೆ 2528 ಒಳಗಡೆ ಯಾರು ಬರ್ತಾರೆ ರ್ಯಾಂಕಿಂಗು ಜನರಲ್ ಮೆರಿಟ್ ಅಲ್ಲಿ ಅವ್ರಿಗೆಲ್ಲ ಈ ಕಾಲೇಜಲ್ಲಿ ಸಿಗುವಂತ ಚಾನ್ಸಸ್ ಐ ಆಮ್ ಟಾಕಿಂಗ್ ಅಬೌಟ್ ಚಾನ್ಸಸ್ ಇರುತ್ತೆ. ಓಕೆ, ಸೆಕೆಂಡ್ ಕಾಲೇಜ್ ಅಂಡ್ ಓಕೆ, ಸೊ ಇಲ್ಲಿ ಕೆಲವರಿಗೆ ಕನ್ಫ್ಯೂಷನ್ ಆಯ್ತು, ಸರ್ ಇಲ್ಲಿ ಕಾರ್ಪೊರೇಟ್ ಫೈನಾನ್ಸ್ ಇದೆ, ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದೆ, ರಿಟೇಲ್ ಮ್ಯಾನೇಜ್ಮೆಂಟ್ ಇದೆ, ಎಕ್ಸಿಕ್ಯೂಟಿವ್ MBA ಇದೆ. ನೋಡಿ, ಯಾವಾಗ್ಲೂ ಜನರಲ್ MBA ಅಂತ ಏನಿರುತ್ತೆ ದಯವಿಟ್ಟು ಅದಕ್ಕೆ ಪ್ರಿಫರೆನ್ಸ್ ಅನ್ನ ಕೊಡಿ. ಸೊ ಇದೆಲ್ಲ ಇನ್ ಕೇಸ್ ನೀವು ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಏರಿಯಾ, ಡಿಜಿಟಲ್ ಮಾರ್ಕೆಟಿಂಗ್ ಇಂಟ್ರೆಸ್ಟೆಡ್ ಏರಿಯಾ ಇದ್ರೆ ನೀವು ಅದನ್ನ ತಗೊಳ್ಳಿ, ಬೇಡ ಅಂತ ಹೇಳಲ್ಲ. ಬಟ್ ನಾರ್ಮಲ್ ಆಗಿ ನೀವು ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಜನರಲ್ MBA ಏನಿರುತ್ತೆ ಅದನ್ನ ತಗೊಳ್ಳಿ. ಅದನ್ನ ತಗೊಂಡು ನಿಮ್ಗೆ ಸೆಕೆಂಡ್ ಇಯರ್ಗೆ ಏನ್ ಬರುತ್ತೆ, ಸ್ಪೆಷಲೈಸೇಷನ್ ಗಳು ಬರುತ್ತೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಆಪರೇಷನ್ ಮ್ಯಾನೇಜ್ಮೆಂಟ್ ನಿಮ್ಗೆ ಅಲ್ಲಿ ಬರುತ್ತೆ. ಕೆಲವೊಂದು VTU ಕಾಲೇಜ್ಗಳಲ್ಲಿ ಡ್ಯುಯಲ್ ಸ್ಪೆಷಲೈಸೇಷನ್ಸ್ ಬರುತ್ತೆ, ಅದೆಲ್ಲ ಅಲ್ಲಿ ಬರುತ್ತೆ. ಸೊ ಪ್ಯೂರ್ಲಿ ನಾನು ಇದರಲ್ಲೇ ಹೋಗ್ಬೇಕು ಅಂತ ಇರತಕ್ಕಂಥ ಸ್ಟೂಡೆಂಟ್ಸ್ಗಳು ನೀವು ಬೇಕಾದ್ರೆ ಅದನ್ನ ಬೇರೆ ಬೇರೆ ಸ್ಪೆಷಲೈಸೇಷನ್ ಚೂಸ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ವಿದ್ಯಾವರ್ಧಕ ಕಾಲೇಜ್ಗೆ ಸೆಕೆಂಡ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ನೀವು 4408 ರ್ಯಾಂಕಿಂಗ್ ಜನರಲ್ ಮೆರಿಟ್ಗೆ ಕಟ್ ಆಫ್ ಇದೆ. ಸೊ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಪ್ರಿಫರೆನ್ಸ್ ಯಾವ್ದಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ವಿದ್ಯಾವರ್ಧಕ ಕಾಲೇಜಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಥರ್ಡ್ ಕಾಲೇಜು ಯಾವ್ದು ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ BN ಬೌದ್ದೂರ್, ಆಫ್ ಕೋರ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು ಕಾಲೇಜು. ಸೊ ಇದು ಗವರ್ಮೆಂಟ್ ಇರ್ತದೆ, ಯೂನಿವರ್ಸಿಟಿ ಕಾಲೇಜ್ ಆಗಿರುತ್ತೆ, ಸೊ ಅದಕ್ಕೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಅಂಡ್ ನಾಲ್ಕನೇ ಪ್ರಿಫರೆನ್ಸ್ GSSS ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಫಾರ್ ವುಮೆನ್ ಕಾಲೇಜ್ಗೆ ಕೊಟ್ಟಿದ್ದಾರೆ. ಸೊ ಇದು ವುಮೆನ್ಸ್ ಗಳಿಗೆ ಮಾತ್ರ, ಅಂದ್ರೆ ಹೆಣ್ಮಕ್ಳುಗಳಿಗೆ ಮಾತ್ರ. ಸೊ ಇಲ್ಲಿ ಕಟ್ ಆಫ್ ಬಂದು ನೋಡಬಹುದು ನೀವು 7307 ಇದೆ. ಓಕೆ, ಸೊ ಬೇಸ್ಡ್ ಆನ್ ದಿ ಕಟ್ ಆಫ್ ನಾನು ಪ್ರಿಫರೆನ್ಸ್ ಯಾವ್ದು ಕಾಲೇಜ್ ಕೊಟ್ಟಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಮೊದಲನೇದು JC ವಿದ್ಯಾವರ್ಧಕ ಬೌದ್ದೂರ್ ಇನ್ಸ್ಟಿಟ್ಯೂಟ್ ಹಾಗೂ GSSS. ನಾಲ್ಕನೇದಕ್ಕೆ ಏನ್ ಮಾಡಿದ್ದಾರೆ, ವಿದ್ಯಾ ವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ. ಸಾರಿ, ಫಿಫ್ತ್ ಆಪ್ಷನ್, ಫಿಫ್ತ್ ಪ್ರಿಫರೆನ್ಸ್. ಸಿಕ್ಸ್ತ್ ಪ್ರಿಫರೆನ್ಸ್ ನೋಡಿದ್ರೆ VTU ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ದಟ್ ಇಸ್ VTU ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಇದು ಕೂಡ ಯೂನಿವರ್ಸಿಟಿ ಕಾಲೇಜ್ ಅಂತ ಹೇಳ್ತೀವಿ. ನಾನು ನಿಮ್ಗೆ ಯೂನಿವರ್ಸಿಟಿ ಕಾಲೇಜ್ ಅಂದ್ರೆ ಏನು, ರೆಗ್ಯುಲರ್ ಕಾಲೇಜ್ ಅಂದ್ರೆ ಏನು, ಗವರ್ಮೆಂಟ್ ಕಾಲೇಜ್ ಅಂದ್ರೆ ಏನು, ಈ ಮೂರನ್ನು ನಾನು ಒಂದು ವಿಡಿಯೋದಲ್ಲಿ ಹಾಕ್ತೀನಿ ನಿಮ್ಗೆ. ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ, ನಾನು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಏನ್ ಡಿಫ್ರೆನ್ಸ್ ಇದೆ ಅಂತ. ಸದ್ಯಕ್ಕೆ ಟಾಪ್ ಕಾಲೇಜಸ್ ನೋಡ್ತಾ ಬನ್ನಿ. ಇಲ್ಲೂ ಅಷ್ಟೇ 2 ಆಪ್ಷನ್ ಇದೆ, ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಇನ್ನೊಂದು MBA ಇದೆ. ಸೊ ಜನರಲ್ ಆಗಿ ನಾವು MBA ನೇ ಪ್ರಿಫರೆನ್ಸ್ ಕೊಡ್ತೀವಿ. ಓಕೆ, ಜನರಲ್ MBA ಅಂತ ಇರುತ್ತೆ, ಅದನ್ನ ಕೊಡಿ. ಇನ್ ಕೇಸ್ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲೇ ಹೋಗ್ಬೇಕು ಅಂತಿದ್ರೆ ಯು ಗೋ ಅಹೆಡ್ ವಿತ್ ದಟ್. ಓಕೆ, ಸೊ ಇಲ್ಲಿ 10,367 ಇದೆ. ನೆಕ್ಸ್ಟ್ ನೋಡೋದಾದ್ರೆ MIT ತಾಂಡವಪುರ ಕಾಲೇಜಿಗೆ ಕೊಟ್ಟಿದ್ದಾರೆ, 10,983 ಇದೆ. ನೆಕ್ಸ್ಟ್ ಕಾಲೇಜ್ ಪ್ರಿಫರೆನ್ಸ್ ಇದೆಲ್ಲ ಹೊಸ ಕಾಲೇಜ್ಗಳು, ಯಾವುದು ಸೆಂಟ್ ಫಿಲೋಮಿನಾಸು, ಪರಿವರ್ತನ, ರಾಯಲ್ ಇನ್ಸ್ಟಿಟ್ಯೂಟ್ ಇವೆಲ್ಲ, ಅಂಡ್ ದಕ್ಷ ಕಾಲೇಜು, ಇವೆಲ್ಲ ಹೊಸ ಕಾಲೇಜ್ಗಳು. ಇಲ್ಲಿಗೂ ಕೂಡ ಪ್ರಿಫರೆನ್ಸ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೆಂಟ್ ಫಿಲೋಮಿನಾಸ್ಗೆ 11,305 ಇದೆ. SBRR ಮಹಾಜನಾಸ್ ಕಾಲೇಜು, ಇದು ತುಂಬಾ ಹಳೆ ಕಾಲೇಜು, ಸೊ ಇದಕ್ಕೂ ಕೂಡ ಸ್ವಲ್ಪ ಪ್ರಿಫರೆನ್ಸ್ ಆಲ್ಮೋಸ್ಟ್ ಸೇಮ್ ಇದೆ, 11,924 ಇದೆ. ನೆಕ್ಸ್ಟ್ ನೋಡೋದಾದ್ರೆ ಮಾರಣಿಸ್ ವುಮೆನ್ಸ್ ಕಾಲೇಜು. ನಮ್ಮ ಮೈಸೂರಿನಲ್ಲಿ 2 ವುಮೆನ್ಸ್ ಕಾಲೇಜ್ ಇದೆ, ಒಂದು GSSS, ಇನ್ನೊಂದು ಮಾರಣಿಸ್ ವುಮೆನ್ಸ್ ಕಾಲೇಜು.
ಸೊ ಇದು ಗೌರ್ಮೆಂಟ್ ಕಾಲೇಜು, ಅದು ಪ್ರೈವೇಟ್ ಕಾಲೇಜ್ ಆಗ್ತದೆ. ಸೊ ಇಲ್ಲಿ ಜನರಲ್ ಮೆರಿಟ್ಗೆ ಕಟ್ ಆಫ್ 12,031. ನೆಕ್ಸ್ಟ್ ಬರ್ತಕ್ಕಂಥದ್ದು ಯುವರಾಜಾಸ್ ಕಾಲೇಜ್. ದಿಸ್ ಇಸ್ ಆಲ್ಸೋ ಯೂನಿವರ್ಸಿಟಿ ಆಫ್ ಮೈಸೂರು, 11,980 ಇದೆ. ಸೊ ಜನರಲಿ ನಾನು ಪ್ರಿಫರೆನ್ಸ್ ಸ್ವಲ್ಪ ಕಡಿಮೆ ಕೊಡಿ ಈ ಕಾಲೇಜ್ಗೆ ಅಂತಾನೆ ಹೇಳ್ತೀನಿ ನಾನು, ಇನ್ ಕೇಸ್ ದಿಸ್ ಇಸ್ ನಾಟ್ ಅಪ್ ಟು ದಿ ಮಾರ್ಕ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು MIT ನಗವನಹಳ್ಳಿ. ಸೊ ಇಲ್ಲಿ ಕಟ್ ಆಫ್ ಬಂದು ನಿಮಗೆ 14,792 ಇದೆ. ಸೊ ನೆಕ್ಸ್ಟ್ ಪರಿವರ್ತನ, ಇವೆಲ್ಲ ಹೊಸ ಕಾಲೇಜ್. ನಾನು ಹೇಳಿದಾಗೆ ಪರಿವರ್ತನ, ದಕ್ಷ, ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್. ಸೊ ಪರಿವರ್ತನ ಕಾಲೇಜ್ಗೆ 18,321, ದಕ್ಷ ಕಾಲೇಜ್ಗೆ 19,886 ಅಂಡ್ ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್. ನೋಡಿ ಇವೆಲ್ಲ ಹೊಸ ಕಾಲೇಜು, ದಯವಿಟ್ಟು ನೋಡ್ಕೊಂಡು ಹೋಗಿ ಇಲ್ಲಿಗೆಲ್ಲ. ಸೊ ಅಫ್ಕೋರ್ಸ್ ನಾನು ತಗೊಳ್ಳೇಬೇಡಿ ಅಂತ ಹೇಳ್ತಾ ಇಲ್ಲ. ಸೊ ದಯವಿಟ್ಟು ಕಾಲೇಜ್ಗೆ ಹೋಗಿ ಅಲ್ಲಿ ಒಂದು ಎನ್ವೈರನ್ಮೆಂಟ್ ನೋಡ್ಕೊಂಡು, ಫೆಸಿಲಿಟೀಸ್ ನೋಡ್ಕೊಂಡು ಆಮೇಲೆ ಚೂಸ್ ಮಾಡಿ. ಸುಮ್ಮನೆ ಹೋಗ್ಬಿಟ್ಟು ಆಮೇಲೆ ನೀವು ಇದ್ ಮಾಡ್ಕೋಬೇಡಿ. ಓಕೆ, ಒನ್ ಮೋರ್ ಕಾಲೇಜ್ ಐ ಥಿಂಕ್ ಐ ಮಿಸ್ಡ್. ಐ ಥಿಂಕ್ ಕಾವೇರಿ ಕಾಲೇಜ್ ಅಂತ ಒಂದು ಓಪನ್ ಆಗಿದೆ. ಸೊ ಅದ್ರದ್ದು ನಂಗೆ ಸಿಗ್ಲಿಲ್ಲ ಆಕ್ಚುಲಿ ಅಲ್ಲಿ. ನಾನು ಅದೊಂದು ಕಾಲೇಜನ್ನ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ನಾನು. ಓಕೆ, ಸೊ ಇವಿಷ್ಟು ಕಾಲೇಜು ಮೈಸೂರು ಬರ್ತಕ್ಕಂಥ ಕಾಲೇಜಸ್ಗಳು. ಆಲ್ಮೋಸ್ಟ್ ನಿಮ್ಗೆ 15 ಕಾಲೇಜಸ್ ಮೈಸೂರಲ್ಲಿ ಈಗ ಅವೈಲಬಲ್ ಇದೆ. ಸೊ ಒನ್ ಮೋರ್ ಕಾಲೇಜ್ ಅಥವಾ 2 more ಕಾಲೇಜಸ್ ಬರ್ತಾ ಇದೆ. ಸೊ ಈ ವರ್ಷ ಅದು ನಿಮ್ಗೆ ಯಾವಾಗ ಅವನು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಕೊಡ್ತಾನೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ನಾನು ನಿಮ್ಗೆ ಅಗೈನ್ ಯಾವ ಕಾಲೇಜ್ ಇದೆ ಅಂತ ಹೇಳ್ತೀನಿ ನಿಮ್ಗೆ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದಿ ಮಂಡ್ಯ. ಮಂಡ್ಯದಲ್ಲಿ ನಿಮ್ಗೆ PES ಕಾಲೇಜು, ಆದಿಚುಂಚನಗಿರಿ ಯೂನಿವರ್ಸಿಟಿ ಅಂಡ್ ಮಾದೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 3 ಕಾಲೇಜ್ ಬರ್ತದೆ. ಸೊ ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡ್ತಾರೆ ಅಂತ ಹೇಳಿದ್ರೆ PES ಕಾಲೇಜ್ಗೆ ಕೊಡ್ತಾರೆ. ಇಲ್ಲಿ ಕಟ್ ಆಫ್ ಬಂದು ಜನರಲ್ ಮೆರಿಟ್ಗೆ 12,295, ಆದಿಚುಂಚನಗಿರಿ ಯೂನಿವರ್ಸಿಟಿಗೆ 19,150 ಅಂಡ್ ಮಾದೇಗೌಡ. ಇವೆಲ್ಲ ಹೊಸ ಇನ್ಸ್ಟಿಟ್ಯೂಷನ್. ಮಾದೇಗೌಡ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಇವೆಲ್ಲ ಹೊಸ ಇನ್ಸ್ಟಿಟ್ಯೂಷನ್ಸ್. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಜಾಯ್ನ್ ಆಗಿ. 30,000 ನೋಡಿ, 30,000 ತನಕ ಇಲ್ಲಿ ಸಿಗುವಂತ ಚಾನ್ಸಸ್ ಇದೆ. ಹಾಗೆ ಹಾಸನ್ಗೆ ಬಂದ್ರೆ ಅಲ್ಲಿ ಒಂದು ಕಾಲೇಜ್ ಇದೆ, ಅರ್ನಹಳ್ಳಿ ರಾಮಸ್ವಾಮಿ ಇನ್ಸ್ಟಿಟ್ಯೂಟ್, 34,884. ಹಾಗೂ ಚಾಮರಾಜನಗರಲ್ಲಿ ಒಂದು ಕಾಲೇಜ್ ಬರ್ತದೆ, ಅದು ಯೂನಿವರ್ಸಿಟಿ ಆಫ್ ಮೈಸೂರು ಇತ್ತು, ಈಗ ಅದನ್ನ ಚಾಮರಾಜನಗರ ಯೂನಿವರ್ಸಿಟಿ ಅಂತ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಪೋಸ್ಟ್ ಗ್ರಾಜುಯೇಟ್ ಸೆಂಟರ್, ಅಲ್ಲೂ ಕೂಡ ಜನರಲ್ ಮೆರಿಟ್ಗೆ 20,389 ಬರ್ತದೆ. ಸೊ ಇವಿಷ್ಟು ಮಾಹಿತಿ ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಹಾಗೂ ಹಾಸನಲ್ಲಿ ಬರ್ತಕ್ಕಂತಹ 4 ಡಿಸ್ಟಿಕ್. ಯಾಕೆ ಈ 4 ಡಿಸ್ಟಿಕ್ ಹೇಳಿದೆ ಅಂತ ಹೇಳಿದ್ರೆ ಇವೆಲ್ಲ ಮೈಸೂರು ಯೂನಿವರ್ಸಿಟಿ ಅಂಡರ್ ಬರ್ತದೆ. ಹಾಗಾಗಿ